ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕಿಸ್ತಾನದ ಸೇನೆಯೇ ನರಮೇಧವನ್ನ ನಡೆಸಿರುವಂತಹ ಘಟನೆ ನಡೆದಿದೆ. ಒಟ್ಟಾರೆಯಾಗಿ 38 ಜನರು ಅಲ್ಲಿ ಸಾವನ್ನಪ್ಪಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹಿಂಸಾಚಾರ ಭುಗಿಲೆದ್ದು ಅದರಲ್ಲಿ 38 ಜನರು ಸಾವನ್ನ ಅಪ್ಪಿರುವಂಥದ್ದು. ರಾವಲ್ಕೋಟ್ನಲ್ಲಿ ಪಾಕ್ ಸೇನೆಯಿಂದ ಗುಂಡಿನ ದಾಳಿಯನ್ನ ಮಾಡಲಾಗಿರುವಂಥದ್ದು. 38ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವ ಮಾಹಿತಿ ಇದೆ. ಇದರಲ್ಲಿ 300ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳು ಕೂಡ ಆಗಿರುವಂಥದ್ದು. ಪಿಒಕೆ ಹೊರಗಿನವರಿಗೆ 12 ಸ್ಥಾನವನ್ನ ಮೀಸಲು ಇಟ್ಟಿರೋದಕ್ಕೆ ವಿವಾದ ಸೃಷ್ಟಿಯಾಗಿದೆ. ಪಾಕಿಸ್ತಾನ ನಾಗರಿಕರಿಗೆ 12 ಸ್ಥಾನ ಮೀಸಲಿಗೆ ಪಾಕ್ ಆಕ್ರಮಿತ ಕಾಶ್ಮೀರದ ಜನ ವಿರೋಧ ವ್ಯಕ್ತಪಡಿಸ್ತಾ ಇರೋದ್ರಿಂದ ಅದನ್ನು ಹತ್ತಿಕ್ಕೋದಕ್ಕೆ ಪಾಕ್ ಸರ್ಕಾರ ನಿರ್ಧಾರ ಮಾಡಿದ್ದು. ಜೆಎಎಸಿ ಪ್ರತಿಭಟನೆಗೆ ಕರೆ ನೀಡಿದ್ದ ಆವಾಮಿ ಕ್ರಿಯಾ ಸಮಿತಿ ಅದರ ವಿರುದ್ಧ ಸೇನೆ ಗುಂಡಿನ ದಾಳಿಯನ್ನು ನಡೆಸಿದೆ. ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಗುಂಡಿನ ದಾಳಿ ನಡೆದು ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ. ಜೆಎಎಸಿ ಕಾರ್ಯಕರ್ತನ ಅಂತ್ಯಕ್ರಿಯೆಯ ವೇಳೆ ಹಿಂಸಾಚಾರ ಭುಗಿಲೆದ್ದಿದೆ. ಅಂತ್ಯಕ್ರಿಯೆಗೆ ಸೇರಿದ್ದ ಜನರ ಮೇಲೆಯೇ ಪಾಕ್ ಸೇನೆ ಫೈರಿಂಗ್ ಅನ್ನ ಮಾಡಿರುವಂಥದ್ದು. ಈ ದುರಂತದಲ್ಲಿ 27 ಜನ ಸಾವನ್ನಪ್ಪಿದ್ದಾರೆ. ಫೈರಿಂಗ್ ಆದ ಬಳಿಕ ಮತ್ತೆ ಅಲ್ಲಿ ಜನರನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಆಗ ಲಾಠಿ ಚಾರ್ಜ್ ಅನ್ನ ಮಾಡಲಾಗಿದೆ. ಅದರಲ್ಲಿ 11 ಜನ ಸಾವನ್ನಪ್ಪಿದ್ದಾರೆ. ಒಟ್ಟಾರೆಯಾಗಿ 38ಕ್ಕೂ ಹೆಚ್ಚು ಜನ. ಈಗ ಅಧಿಕೃತವಾಗಿ ಸಿಗ್ತಾ ಇರುವ ಮಾಹಿತಿ ಮಾತ್ರ 38, ಆದರೆ ಈ ಸಂಖ್ಯೆ ಇನ್ನೂ ಹೆಚ್ಚಿನದ್ದಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಪಾಕಿಸ್ತಾನದ ಸೇನೆಯ ಮೇಲೂ ಕೂಡ ಪ್ರತಿಭಟನಾಕಾರರು ರೊಚ್ಚಿಗೆದ್ದು ದಾಳಿಯನ್ನು ನಡೆಸಿದ್ದಾರೆ. ಆ ಸಂದರ್ಭದಲ್ಲೂ ಅವರಿಗೆ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ, ಲಾಠಿ ಚಾರ್ಜನ್ನು ಮಾಡಲಾಗಿದೆ. ಅದರಲ್ಲಿ 11 ಜನ, ಒಟ್ಟು 38 ಜನ ತಮ್ಮ ಜೀವವನ್ನು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಜನ ಕಳೆದುಕೊಂಡಿರುವಂಥದ್ದು. ಸೇನೆ ಏನಿದೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಜನರನ್ನ ತನ್ನ ಶತ್ರುಗಳು ಅಂತಲೇ ಭಾವಿಸಿದಂತೆ ಕಾಣುತ್ತೆ. ಯಾಕೆಂದರೆ ಅಲ್ಲೊಬ್ಬ ವ್ಯಕ್ತಿ ಹೋಗ್ತಾ ಇದ್ರೆ ಅವನನ್ನು ಹೆದರಿಸೋದಕ್ಕೋಸ್ಕರನೋ ಆ ಪ್ರತಿಭಟನೆಯನ್ನು ಚದುರಿಸೋದಕ್ಕೋಸ್ಕರನೋ ಅವರು ಗುಂಡಿನ ದಾಳಿಯನ್ನು ನಡೆಸಿದ್ದಲ್ಲ. ಟಾರ್ಗೆಟ್ ಮಾಡ್ತಾ ಇದ್ದಿದ್ದೇ ಅಲ್ಲಿದ್ದಂತಹ ಪ್ರತಿಭಟನಾಕಾರರನ್ನ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ಆ ವ್ಯಕ್ತಿಗೇನೆ ಫೈರಿಂಗ್ ಮಾಡ್ತಾ ಇದ್ದಂತಹ ಸ್ಪಷ್ಟ ದೃಶ್ಯಗಳು ಕಾಣಿಸ್ತಾ ಇದ್ವು. ಹಾಗೆ ಆ ವ್ಯಕ್ತಿಗೆ ಗುಂಡು ತಗಲಿ ನೆಲಕ್ಕೆ ಬಿದ್ದಂತಹ ಸಂದರ್ಭದಲ್ಲಿ ಮತ್ತೆ ಮೇಲೆ ಏಳೋದಕ್ಕೆ ಹೋದಾಗ ಮತ್ತೊಮ್ಮೆ ಅವನ ಮೇಲೆಯೇ ಫೈರಿಂಗ್ ಮಾಡಲಾಗಿರುವಂಥದ್ದು. ಇದನ್ನೆಲ್ಲ ನೋಡಿದ್ರೆ ಪಾಕಿಸ್ತಾನ ಸೇನೆಯ ಉದ್ದೇಶ ಇದ್ದಿದ್ದೇ ಅಲ್ಲೊಂದಷ್ಟು ಹೆಣಗಳನ್ನು ಉರುಳಿಸಬೇಕು ಅನ್ನೋದು ಅಂತ ಅನ್ಸತ್ತೆ. ನರಮೇಧವನ್ನು ಮಾಡಬೇಕು ಅಂತೇಳಿ ನಿರ್ಧರಿಸಿಯೇ ಬಂದಿದ್ರು ಪಾಕಿಸ್ತಾನದ ಸೇನೆ ಅಂತ ಅನ್ಸತ್ತೆ. ತಮ್ಮದೇ ಜನರನ್ನ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇರುವಂತಹ ಪಾಕಿಸ್ತಾನಿಗಳನ್ನು ಕೂಡ ಬಿಡದೆ, ಅಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದ ಜನರಷ್ಟೇ ಅಲ್ಲದೆ ಪಾಕಿಸ್ತಾನಿಗಳು ಕೂಡ ಇರುವಂಥದ್ದು. ಈಗೇನು ಗಮನಿಸ್ತಾ ಇದ್ದೀರಾ ಅದೇ ದೃಶ್ಯದ ಬಗ್ಗೆ ನಾನು ವಿವರಣೆ ಕೊಡ್ತಾ ಇದ್ದಿದ್ದು. ಆ ವ್ಯಕ್ತಿ ಓಡೋಗ್ತಾ ಇರ್ತಾನೆ ನೋಡಿ, ಆತನಿಗೆ ಫೈರಿಂಗ್ ಆಗ್ತಾ ಇರೋದಲ್ಲಿ ಗೋಡೆಗೆ ಆ ಬುಲೆಟ್ಗಳು ತಗುಲಿ ಅದರ ಧೂಳು ಆ ಸುಣ್ಣ ಏನು ಎಗರುತ್ತಲ್ಲ ಅದನ್ನು ಗಮನಿಸಿದ್ರೆ ಗೊತ್ತಾಗತ್ತೆ ಅವನನ್ನೇ ಟಾರ್ಗೆಟ್ ಮಾಡಿ ಸೇನೆಯಲ್ಲಿ ಫೈರಿಂಗನ್ನು ಮಾಡ್ತಾ ಇದ್ದಿದ್ದು ಅಂಥೇಳಿ. ಅವನಷ್ಟು ದೂರ ಓಡಿ ಬಂದ ಮೇಲೆ ಅವನಿಗೆ ಬುಲೆಟ್ ತಗಲಿ ನೆಲಕ್ಕೆ ಬಿದ್ದವನು ಮತ್ತೆ ಮೇಲೆ ಹೇಳೋದಕ್ಕೆ ಯತ್ನಿಸಿದಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಅವನ ಮೇಲೆ ಫೈರಿಂಗನ್ನು ಮಾಡಲಾಗತ್ತೆ. ಇಲ್ಲಿ ಸಾಯಿಸಲೇಬೇಕು ಅಂತ ಹೇಳಿ ತಮಗೆ ಯಾರು ವಿರೋಧವನ್ನು ಮಾಡಲೇಬಾರದು ಅನ್ನುವ ಧೋರಣೆಯಲ್ಲಿ ಬಂದಂತೆ ಕಾಣಿಸ್ತಾ ಇತ್ತು. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ನರಮೇಧ ನಡೆಸುವ ಉದ್ದೇಶದಿಂದಲೇ ಫೈರಿಂಗ್ ಅನ್ನ ಮಾಡಲಾಯಿತು ಅಂತ ಅನ್ಸತ್ತೆ ದೃಶ್ಯಗಳನ್ನ ಗಮನಿಸ್ತಾ ಇದ್ರೆ. ಏನು ಸಮಸ್ಯೆ ಅಲ್ಲಿ ಅಂತ? ಹೌದು ನವೀನ್, ಮುಖ್ಯವಾಗಿ ಈಗ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಲ್ಲಿನ ಶಾಸನಸಭೆಗಳಿಗೆ ಸುಮಾರು 12 ಮಂದಿ ಪಾಕಿಸ್ತಾನ ನಾಗರಿಕರನ್ನ ನೇಮಕವನ್ನ ಮಾಡಲಾಗಿದೆ. ಇದನ್ನ ಪಾಕ್ ಆಕ್ರಮಿತ ಕಾಶ್ಮೀರದ ಜನ ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ ಮತ್ತು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇದು ಹಿಂಸಾಚಾರಕ್ಕೆ ತಿರುಗಿದೆ. ಈಗ ಪಾಕ್ ಸೇನೆ ಅಲ್ಲಿನ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಜನರ ಮೇಲೆನೆ ಗುಂಡಿನ ದಾಳಿಯನ್ನ ನಡೆಸಿದೆ. ಈ ಗುಂಡಿನ ದಾಳಿನಲ್ಲಿ ಇದುವರೆಗೂ ಕೂಡ 38 ಮಂದಿ ಸಾವನ್ನಪ್ಪಿದ್ದಾರೆ. ಜೊತೆಗೆ 300ಕ್ಕೂ ಹೆಚ್ಚು ಮಂದಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮುಖ್ಯವಾಗಿ ಅಲ್ಲಿನ ಈಗ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕಿಸ್ತಾನ ಸರ್ಕಾರದ ಆಳ್ವಿಕೆನಿದೆ, ಪಾಕಿಸ್ತಾನದ ನಿಯಂತ್ರಣದಲ್ಲೇ ಇದೆ. ಆದ್ರೂ ಕೂಡ ಆ ಪ್ರದೇಶದ ಮೇಲೆನೆ ಈಗ ಪಾಕಿಸ್ತಾನದ ಸೇನೆಯ ದಾಳಿಯನ್ನು ನಡೆಸ್ತಾ ಇದೆ, ಗುಂಡಿನ ದಾಳಿಯನ್ನು ನಡೆಸ್ತಾ ಇದೆ ಮತ್ತು ಸೇನೆ ಮತ್ತು ಪೊಲೀಸರು ಅಲ್ಲಿನ ಜನರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರನ್ನ ಹತ್ಯೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಜಾಯಿಂಟ್ ಆಕ್ಷನ್ ಅವಾಮಿ ಕಮಿಟಿ ಈ ಒಂದು ಪಾಕ್ ಸರ್ಕಾರದ ತೀರ್ಮಾನದ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಈ ಒಂದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರಿಗಳನ್ನೇ ಶಾಸನ ಸಭೆಗಳಿಗೆ ನೇಮಕವನ್ನ ಮಾಡಬೇಕು, ಸಮಿತಿಗಳಿಗೆ ನೇಮಕ ಮಾಡಬೇಕು ಮತ್ತು ಅಲ್ಲಿನ ಸ್ಥಳೀಯರಿಗೆ ಅಧಿಕಾರಗಳನ್ನ ನೀಡಬೇಕು ಅಂತ ಹೇಳಿ ಪಾಕ್ ಆಕ್ರಮಿತ ಕಾಶ್ಮೀರದ ಜನ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದ್ರೆ ಪಾಕಿಸ್ತಾನ ಸರ್ಕಾರ ಈ ಒಂದು ಬೇಡಿಕೆಗೆ ಒಪ್ಕೊಂಡಿಲ್ಲ. ಬದಲಿಗೆ
ಪಾಕಿಸ್ತಾನ ನಾಗರಿಕರನ್ನ ಕರ್ಕೊಂಡು ಬಂದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಶಾಸನ ಸಭೆಗಳಿಗೆ ಮತ್ತು ಸಮಿತಿಗಳಿಗೆ ಸದಸ್ಯರನ್ನಾಗಿ ನೇಮಕವನ್ನ ಮಾಡಿದೆ. ಇದನ್ನ ಅಲ್ಲಿನ ಸ್ಥಳೀಯರು ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ. ನಮ್ಮ ಪ್ರದೇಶದ ಆಳ್ವಿಕೆಯನ್ನ ನಾವೇ ಮಾಡ್ಕೊಳ್ತೇವೆ, ಹೊರಗಿನವ್ರನ್ನ ಇಲ್ಲಿ ನೇಮಕ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ಅವಾಮಿ ಆಕ್ಷನ್ ಕಮಿಟಿ ತೀವ್ರವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಈ ಪ್ರತಿಭಟನೆಯನ್ನ ಮಟ್ಟ ಹಾಕ್ಲಿಕ್ಕೆ ಈಗ ಪೊಲೀಸರು ಮತ್ತು ಮಿಲಿಟರಿಯನ್ನ ಪಾಕಿಸ್ತಾನ ಸರ್ಕಾರ ಬಳಸ್ಕೊಂಡು ಗುಂಡಿನ ದಾಳಿಯನ್ನ ನಡೆಸಿ ಈಗ ಜನರನ್ನ ಹತ್ಯೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ನವೀನ್, ಚಂದ್ರಮೋಹನ್, ಇದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕಿಸ್ತಾನದ ಆಡಳಿತ ಅಂತ ಅನಿಸ್ತಾ ಇಲ್ಲ, ಅರಾಜಕತೆ ಅಂತ ಅನಿಸ್ತಾ ಇದೆ. ಅದು ಬೇರೆ ದೇಶಗಳ ಜೊತೆ ಇನ್ಕ್ಲೂಡಿಂಗ್ ಭಾರತ ಉಗ್ರರನ್ನ ಚೂಬಿಡತ್ತೆ, ಇಲ್ಲಿ ತನ್ನ ಸೇನೆಯನ್ನೇ ಉಗ್ರರ ರೀತಿಯಲ್ಲಿ ಬಳಸ್ಕೊಳ್ತಾ ಇದೆ. ಇದು ಅರಾಜಕತೆ ಅಲ್ವಾ? ವಿಶ್ವಮಟ್ಟದಲ್ಲಿ ಇದನ್ನ ಪ್ರಶ್ನೆ ಮಾಡಲ್ವಾ ಯಾರು? ಹೌದು ನವೀನ್, ಈಗ ಮುಖ್ಯವಾಗಿ ಪಾಕಿಸ್ತಾನದ ಒಂದು ರೀತಿ ಅಂದಾದುಂದಿ ದರ್ಬಾರ್ ಈಗ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಡೀತಾ ಇದೆ. ಮುಖ್ಯವಾಗಿ ಪಾಕ್ ಆಕ್ರಮಿತ ಕಾಶ್ಮೀರದ ಬಹುತೇಕ ಜನರು ಕೂಡ ಈ ಪ್ರದೇಶದಲ್ಲಿ ನಾವು ಪಾಕ್ ಸರ್ಕಾರದ ಆಳ್ವಿಕೆ ಬೇಡ, ನಮಗೆ ಭಾರತ ಸರ್ಕಾರದ ಆಳ್ವಿಕೆ ಬೇಕು, ನಮ್ಮನ್ನ ಭಾರತಕ್ಕೆ ಸೇರಿಸಿ ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಪಾಕಿಸ್ತಾನದ ಸರ್ಕಾರ ಮತ್ತು ಪಾಕಿಸ್ತಾನದ ಮಿಲಿಟರಿ ವಿರುದ್ಧವೂ ಕೂಡ ಪ್ರತಿಭಟನೆಗಳು ನಡೀತವೆ. ಈಗ ಅಂತ ಪ್ರತಿಭಟನೆಗಳನ್ನು ಕೂಡ ಮಿಲಿಟರಿನ ಬಳಸ್ಕೊಂಡೇನೆ ಹತ್ತಿಕ್ಕುವಂತ ಕೆಲಸವನ್ನ ಪಾಕಿಸ್ತಾನ ಸರ್ಕಾರ ಮಾಡ್ತಾನೆ ಇರುತ್ತೆ. ಈಗಲೂ ಕೂಡ ಅಲ್ಲಿ ಪಾಕಿಸ್ತಾನದ ಸರ್ಕಾರದ ವಿರುದ್ಧವೇ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ತೀವ್ರವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಮತ್ತು ಕಾರ್ಯಕರ್ತರ ಅಂತ್ಯಕ್ರಿಯೆ ಸಂದರ್ಭದಲ್ಲೂ ಕೂಡ ಈ ಹಿಂಸಾಚಾರ ಮುಂದುವರೆದಿರ್ತಕ್ಕಂಥದ್ದು ದುರಂತ. ಮುಖ್ಯವಾಗಿ ಪಾಕ್ ಆಕ್ರಮಿತ ಕಾಶ್ಮೀರದ ಜನರನ್ನೇ ಪಾಕಿಸ್ತಾನದ ಸೇನೆಯೇ ಹತ್ಯೆ ಮಾಡ್ತಾ ಇದೆ ಮತ್ತು ಪೊಲೀಸರಿಗೆ ಹತ್ಯೆ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಗುಂಡಿನ ದಾಳಿಯನ್ನ ನಿರ್ದಯವಾಗಿ ನಡೆಸ್ತಾ ಇದ್ದಾರೆ. ಇದರಿಂದಾಗಿ ಜನ ಈಗ ಸಾವನ್ನಪ್ಪುವಂತ ಪರಿಸ್ಥಿತಿ ಈಗ ರಾವಲ್ಕೋಟ್ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ನಿರ್ಮಾಣ ಆಗಿದೆ. ಮುಖ್ಯವಾಗಿ ಅಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕಿಸ್ತಾನ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಿಲ್ಲ. ಅಲ್ಲಿರುವಂತಹ ಸಂಪತ್ತನ್ನ ಪಾಕಿಸ್ತಾನ ಸರ್ಕಾರ ಲೂಟಿ ಮಾಡುತ್ತೆ, ಆದ್ರೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದಿಲ್ಲ, ಯಾವುದೇ ಮೂಲಸೌಕರ್ಯಗಳನ್ನು ಕೊಡೋದಿಲ್ಲ. ಒಳ್ಳೆಯ ರಸ್ತೆ, ಕುಡಿಯುವ ನೀರು, ಶಾಲಾ ಕಾಲೇಜುಗಳ ನಿರ್ಮಾಣ, ಆಸ್ಪತ್ರೆಗಳ ನಿರ್ಮಾಣ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಕಡೆಗಣಿಸಿದೆ. ಮುಖ್ಯವಾಗಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಕೆಲವೊಂದು ಪ್ರದೇಶಗಳು ಒಳ್ಳೆಯ ಒಂದು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬಳಲ್ತಾ ಇವೆ. ಆದ್ರೆ ಸಂಪದ್ಭರಿತವಾಗಿದೆ, ಬೇರೆ ಬೇರೆ ಖನಿಜ ಸಂಪತ್ತಿದೆ. ಆ ಖನಿಜ ಸಂಪತ್ತೆಲ್ಲವನ್ನು ಕೂಡ ಪಾಕಿಸ್ತಾನ ಸರ್ಕಾರ ಲೂಟಿ ಮಾಡಿಕೊಂಡು ತೆಗೆದುಕೊಂಡು ಹೋಗುತ್ತೆ. ಆದ್ರೆ ಆ ಪ್ರದೇಶಗಳ ಅಭಿವೃದ್ಧಿಯನ್ನು ಮಾತ್ರ ಸಂಪೂರ್ಣವಾಗಿ ಕಡೆಗಣಿಸುತ್ತೆ. ಜೊತೆಯಲ್ಲಿ ಆಳ್ವಿಕೆ ನಡೆಸಲಿಕ್ಕೂ ಕೂಡ ಹೊರಗಿನವರನ್ನ ನೇಮಕವನ್ನ ಮಾಡುತ್ತೆ. ಇದರಿಂದಾಗಿನೇ ಪಾಕ್ ಆಕ್ರಮಿತ ಕಾಶ್ಮೀರದ ಜನ ಈಗ ಬೀದಿಗಿಳಿದು ಪ್ರತಿಭಟನೆ ನಡೆಸುವಂತಹ ಮಟ್ಟಕ್ಕೂ ಕೂಡ ಹೋಗಿದ್ದಾರೆ ಮತ್ತು ಪಾಕಿಸ್ತಾನ ಸರ್ಕಾರದ ವಿರುದ್ಧ, ಸೇನೆ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.